ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಭಾನುವಾರ ಸಂಜೆ ಮಕ್ಕಳಿಗೆ ರಜೆ ಸ್ಟಾರ್ಟ್ ಆಗಿದೆ. ಪಾಪ ಬೆಳಗ್ಗೆಯಿಂದ ಸಂಜೆ ಮನೇಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾಯಿದ್ವಿ. ಪಾನಿಪುರಿ ಏನಾದರೂ ತಿನ್ಕೊಂಡು ಬರೋಣ ಅಂತ. ಇವಾಗ ರಜೆ ಯಾಕೆ ಕೊಟ್ಟಿದ್ದಾರಪ್ಪ ಅನ್ನಿಸ್ತಾ ಇದೆ. ಸ್ಕೂಲ್ಗೆ ಹೋಗುವಾಗ ಯಾವಾಗ ರಜೆ ಕೊಡ್ತಾರೆ ಅನಿಸುತ್ತೆ. ರಜೆ ಸ್ಟಾರ್ಟ್ ಆದರೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಹಾಗೇ ಅವ್ರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆಟ ಆಡ್ತಾರೆ, ಸ್ವಲ್ಪ ಹೊತ್ತು ಮಲ್ಕೊತಾರೆ, ಜಗಳ ಮಾಡ್ಕೊತಾರೆ, ಆ ಥರ ಅನ್ನಿಸ್ತಿದೆ. ನನಗಂತೂ ಯಾವಾಗಪ್ಪ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನಿಸ್ತಾ ಇದೆ. ಇನ್ನು ಅದೆಲ್ಲ ತಿನ್ಕೊಂಡು ಬಂದು ಸ್ವಲ್ಪ ಹೊತ್ತು ಗೇಮೆಲ್ಲ ಆಟ ಆಡಿದ್ರು. ತುಂಬ ಆಡ್ತಾರೆ. ಚೆಸ್ ಆಡ್ತಾರೆ, ಲೂಡೋ ಆಡ್ತಾರೆ, ಸ್ನ್ಯಾಕ್ ಆ್ಯಂಡ್ ಲೀಡರ್ ಆಡ್ತಾರೆ. ಆದರೆ ಕೆಳಗಡೆ ಹೋಗಿ ಆಟ ಆಡಿ ಅಂದರೆ ಆಟ ಆಡಲ್ಲ ಅವರು, ಮನೆ ಒಳಗೆ ಆಡ್ತಾರೆ. ಇವಾಗೂ ತುಂಬ ಬಿಸಿಲು ಬೇರೆ ಇದೆ, ಆಚೆ ಕಳ್ಸೋಕ್ಕೂ ಭಯನೇ ಪಾಪ. ಚಳಿ ಎಷ್ಟಿತ್ತು ಅಷ್ಟು ಬಿಸಿಲು ಜಾಸ್ತಿ ಇದೆ ಇವಾಗ. ಇನ್ನು ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದಿದ್ಲು. ಅವಳನ್ನ ರೇಗಿಸ್ತಾ ಇದ್ದ ಅವನು. ಹಂಗೆ ರೇಗಿಸ್ಕೊಂಡೆ ಜಗಳ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಎಲ್ಲ ಮಕ್ಕಳೂ ಅಷ್ಟೇ ಅನ್ಕೊತೀನಿ ನಾನು. ಇನ್ನು ಇದು ಸೋಮವಾರ ಬೆಳಗ್ಗೆ ರಂಗೋಲಿ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೆ. ಸ್ಕೂಲ್ ಹತ್ರ ಹೋಗಬೇಕಿತ್ತು. ಇವತ್ತಿಂದ ರಜೆ ಸ್ಟಾರ್ಟ್ ಆಗುತ್ತೆ. ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಇವತ್ತು. ನೋಡ್ಕೊಂಡು ಬರೋಣ ಮಕ್ಕಳದ್ದು ರಿಸಲ್ಟ್ ಅಂತ ಹೇಳ್ಬಿಟ್ಟು ಇಬ್ರದ್ದು ಒಂದೇ ಟೈಮಿಗಿತ್ತು. ಇಬ್ರದ್ದು ಒಂದೇ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು 11:30ಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಇನ್ನು ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಬಿಸಿಲು ಅಷ್ಟು ಬೇಗನೆ ಬಂದಿತ್ತು. ಇವಾಗ ರಾತ್ರಿನೇ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ. ತಿಂಡಿಗೆ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾವಾಗೂ ಜಾಸ್ತಿ ಉಪ್ಪಿಟ್ಟು ಮಾಡಲ್ಲ, ಏನಾದರೂ ರಜಾಗಳ ಟೈಮಲ್ಲೇ ಮಾತ್ರ ಉಪ್ಪಿಟ್ಟು ಮಾಡ್ತೀವಲ್ಲ, ವೀಕ್ಲಿ 1 ಡೇಸು. ಇವತ್ತು ಉಪ್ಪಿಟ್ಟೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ರವೆ ತೊಗೊಳಕ್ಕಂತ ಬಂದೆ. ಅಲ್ಲೊಂದು ಸ್ವಲ್ಪ ಗಲೀಜಾಗಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಏನು ಗೊತ್ತಾ, ಈ ರ್ಯಾಕಲ್ಲಿ ಅದೇ ಜಾಸ್ತಿ ರೇಷನ್ ತೊಗೊಂಬಂದಿರ್ತೀವಲ್ಲ, ಅದು ಮಿಕ್ಕಿರುತ್ತಲ್ಲ ಅದು, ಮತ್ತು ಊರಿಂದ ಏನಾದರೂ ತೆಂಗಿನಕಾಯಿ ಅದು ಇದು ಏನೇನು ತಂದಿರ್ತೀವಲ್ಲ ಅದು ಇಟ್ಕೊಂಡಿರ್ತೀನಿ. ಮತ್ತು ಮಕ್ಕಳದೆಲ್ಲ ಆಟ ಸಾಮಾನೆಲ್ಲ ಇಲ್ಲೇ ಇಟ್ಟಿರ್ತೀನಿ. ಅದೆಲ್ಲ ತೊಗೊಂಡು ಆಡಿರ್ತಾರಲ್ಲ, ಅದೆಲ್ಲ ಹಂಗೆ ನೋಡಿದೆ, ಸ್ವಲ್ಪ ಗಲೀಜಾಗಿತ್ತು. ಇದೇ ಟೈಮಿಗೆ ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟು ಬಂದ್ವಿ. ಯಾಕಂದರೆ ನಮ್ಮ ಅಪ್ಪಂಗೆ ತುಂಬ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು. ಸರಿ, ಇನ್ನು ನಾವೊಂದು 2-3 ದಿವಸ ಇಲ್ಲೇ ಇದ್ಬಿಟ್ಟು ಏನೇನೋ ತೊಗೊಳ್ಳೋದೆಲ್ಲ ಇದೆ, ಅದೆಲ್ಲ ತೊಗೊಂಡು ಊರಿಗೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಅದು ಹಂಗೆ ಆಗಲಿಲ್ಲ. ಟೀಚರ್ಸ್ ಪೇರೆಂಟ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಫೋನ್ ಬಂತು ಊರಿಂದ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಬಂದ್ವಿ. ಇದು ಊರಿಂದನೇ ಎಡಿಟ್ ಮಾಡಿ ಹಾಕ್ತಾ ಇರೋದು. ಇನ್ನು ನೆಕ್ಸ್ಟ್ ಊರದು ಒಂದು ವಿಡಿಯೋ ಇದೆ, ಹಾಕ್ತೀನಿ. ಹಳ್ಳಿದು. ಇನ್ನು ಇಲ್ಲಿ ಉಪ್ಪಿಟ್ಟೆಲ್ಲ ಮಾಡ್ಕೊತಾ ಇದ್ದೀನಿ. ಹಂಗೆ ಹಾಲೂ ಇತ್ತು, ಹಾಲೂ ಕಾಯಿಸಿ ಇಟ್ಕೊಂಡೆ. ಊರಿಗೆ ಹೋಗೋ ಪ್ಲ್ಯಾನ್ ಏನು ಇವತ್ತಿರಲಿಲ್ಲ. ಇನ್ನಲ್ಲಿ ಒಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಊರಿಂದ ಅರ್ಜೆಂಟ್ ಫೋನ್ ಬಂತಲ್ಲ, ಊರಿಗೆ ಬರಲೇಬೇಕಾಯಿತು. ಇನ್ನು ಉಪ್ಪಿಟ್ಟೆಲ್ಲ ಮಾಡಿಕೊಂಡೆ. ಹಂಗೆ ಗ್ಯಾಸನ್ನು ಒರೆಸ್ಕೊತಾ ಇದ್ದೆ. ಈ ಥರ ನನಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಏನು ಮಾಡಿದ್ರೂ ಒಂದ್ಸರಿ ಗ್ಯಾಸೆಲ್ಲ ಒರೆಸ್ಕೊತೀನಿ. ನಿಮಗೂ ಹಾಗೇನ ಕಮೆಂಟ್ ಮಾಡಿ. ನೀವು ಇದೇ ಥರನ ಏನಾದರೂ ಚಿಕ್ಕ ಪುಟ್ಟದಕ್ಕೂ ಅವಾಗವಾಗ ಗ್ಯಾಸ್ ಒರೆಸ್ಕೊತಾನೇ ಇರ್ತೀನಿ. ಇನ್ನು ಇಲ್ಲಿ ಬಾಕ್ಸ್ಗಳೆಲ್ಲ ರಾತ್ರಿ ತೊಳೆದಿಟ್ಟಿದ್ದೆ, ಅದೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಏನು ಸ್ಕೂಲ್ಗೆ 1 ತಿಂಗಳು ರಜಾ ಇದೆಯಲ್ಲ, ಇನ್ನು ಬಾಕ್ಸ್ ಎಲ್ಲ ತೊಳೆದು ಎತ್ತಿಟ್ಬಿಟ್ಟೆ. ಇನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ತಿಂಡಿ ಎಲ್ಲ ಮಾಡಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಎಲ್ಲರೂ ಇನ್ನೂ ಮಲ್ಕೊಂಡೇ ಇದ್ದರು. ನಾನು ಅಷ್ಟೇ ಎದ್ದು ಇದೆಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಇನ್ನು ನೆಕ್ಸ್ಟು ಒಬ್ಬೊಬ್ಬರನ್ನೇ ಎಬ್ಬಿಸೋಣ ಅಂತೇಳ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ನನ್ನ ಮಗಳಿಗೆ ಎಬ್ಬಿಸೋಣ ಅಂತ ಹೋದೆ. ಅವಳು ಪಾಪ ಎದ್ಲು. ಅವಳು ಎದ್ದು ಸ್ನಾನ ಮಾಡೋಕ್ಕೆ ಹೋಗಮ್ಮ, ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳ್ತಾ ಇದ್ದೆ. ಆಯ್ತಮ್ಮ ಅಂತ ಹೇಳಿ ಅವಳು ಸ್ನಾನಕ್ಕೆ ಹೋದ್ಲು. ಇಲ್ಲಿ ನಾನು ಅವ್ರ ಟೇಬಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ.
ತಿಂಡಿ ಎಲ್ಲ ತಿಂದಿದ್ದಾಯಿತು, ಗ್ಯಾಸು ಕ್ಲೀನ್ ಮಾಡಿದ್ದಾಯಿತು, ಎಲ್ಲ ಕೆಲಸ ಮುಗೀತು. ಎಷ್ಟು ಚೆನ್ನಾಗಿದೆ ನೋಡಿ ಕಿಚನು. ಕ್ಲೀನಾಗಿ ಇಟ್ಕೊಂಡ್ರೇ ನೋಡೋಕ್ಕೆ ಚೆಂದ. ಎಲ್ಲ ಕ್ಲೀನ್ ಮಾಡಿ ತಿಂಡಿ ಎಲ್ಲ ಹಾಕ್ಕೊಟ್ಟು ಅವರಿಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆ ಒರೆಸ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಆದಮೇಲೆ ನಾನು ಮನೆ ಒರೆಸ್ಕೊಳ್ಳೋದು. ಕಿಚನ್ದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆ ಒರೆಸ್ಕೊಂಡೆ. ಅಷ್ಟು ಬೇಗ ನನ್ನ ಮಗಳೂ ಸ್ನಾನ ಮಾಡಿ ಬಂದಳು. ಅಮ್ಮ ಅವಳಿಗೂ ತಿಂಡಿ ಹಾಕ್ಕೊಟ್ಟೆ. ತಿಂಡಿ ತಿಂದಿದ್ಲು. ಇವಾಗ ಅವಳಿಗೂ ತಲೆ ಬಾಚಕ್ಕೆ ಕೊಡಬೇಕು ಸ್ಕೂಲ್ ಹತ್ರ ಹೋಗೋಕ್ಕೆ. ಉಪ್ಪಿಟ್ಟು ರೆಡಿಯಾಗಿತ್ತು. ಬಿಸಿ ಬಿಸಿ ಉಪ್ಪಿಟ್ಟು ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಲನ್ನು ಕಾಯಿಸಿ ಇಟ್ಟಿದ್ದೆ ಪಕ್ಕಕ್ಕೆ. ನಾ ಸ್ನಾನ ಎಲ್ಲ ಮುಗಿಸ್ಬಂದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಪೂಜೆನೂ ಮುಗಿಸ್ಕೊಂಡೆ. ಇಷ್ಟೇ ಫ್ರೆಂಡ್ಸ್, ಇವತ್ತು ಒಂದು ಪುಟಾಣಿ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಊರಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.